ಮಧ್ಯಾಹ್ನದವ್ರಿಗೆ ಕೆಲಸನೇ ಸಿಗಲ್ಲ. ಒಂದಿನ ಬಸ್ ಸ್ಟ್ಯಾಂಡ್ದಾಗ ಒಂದ್ ಮುದುಕ್ ಮನುಷ್ಯ ಚೀಲ ಹಿಡ್ಕೊಂಡ್ ಹೋಗಿರ್ತೈತಿ. ಎಲ್ಲಾರನು ಕೇಳಿ ಅವಾಗ ಹೇಳ್ತಾನವ, ಆಯ್ತಾ ಇದಕ್ಕೆ ಏನಾರ ಕೂಲಿ ಕೊಡ್ತೀರೇನ್ರಿ? ಹಾ ಕೊಡ್ತನೋ, ಮನಿಗ್ ಹೋಗಿ ಇದನ್ನ ಚೀಲ ಎಳಸ್ಬೇಕು ಅಂದಾಗ ಅವಾಗ ಪಾಪ ಅರಿವ ಇಲ್ದೆ ತನಗೇನ್ ಮಾಡ್ತೈತಿ, ಹೊತ್ಕೋತೈತಿ. ಭಾರವನ್ನ ಹೊತ್ಕೊಂಡು ಹೋಗಿ ಇಟ್ಟು ಬರ್ತಾನೋ. ಇಟ್ಟು ಬರ್ಬೇಕಾದ್ರೆ ಅವ್ನು 100 ರೂಪಾಯಿ ಕೊಡೋತ್ ನೀವು ಹೇಳ್ತಾನ. 100 ರೂಪಾಯಿ ಆಗಂಗಿಲ್ಲ ಅಂತ 10 ರೂಪಾಯಿ ಕೊಡ್ತಾನ್ರಿ ಅವ. 10 ರೂಪಾಯಿ ತಗೊಂಡ್ಕೊಂಡು ಬಂದ ತಂದಿರ್ತಾನ ಸಾಯಂಕಾಲ. ಅವಾಗ ತಂದೆ ಆಸ್ ಇಟ್ ಇಸ್ ಮನಿಗ್ ಬರ್ತಾನೆ. ಬಂದ ತಕ್ಷಣ ಕೈಯಾಕ ರೊಕ್ಕ ಕೊಡಕ್ ಹೋಗೋನು. ಆಯ್ತು ಇವತ್ತು 10 ರೂಪಾಯಿ ತಂದಿದ್ಯಾ, ಓದು ಬಾವಿಯಲ್ಲಿ ಎಸೆ ಅಂತಾನ ಮತ್ತ. ಅವಾಗ ಮಗನ ಕಣ್ಣಲ್ಲಿ ನೀರ್ ಬರ್ತಾವ್ರಿ. ಮಗನ ಕಣ್ಣಲ್ಲಿ ನೀರ್ ಬರ್ತಾವ. ಯಾಕಂದ್ರ ಮಗ ಏನಪ್ಪಾ, ನಾನು ಎಷ್ಟು ದುಡಿದು ಬೆವ್ರ ಹರಿಸಿ ನನ್ನ ಕಾಲೆಲ್ಲ ನೋಯ್ತಾವದ, ಪೇನ್ ಆಗ್ತಾ ಇದ್ವಿ, ಇಂಥದವನ್ನ ಓದ್ ಬಾಯಿಗೆ ಎಸಿ ಅಂತೀಯಲ್ಲ ಅಂದಾಗ ಅವಾಗ ನನ್ನ ಮಗಗೆ ಜವಾಬ್ದಾರಿ ಬಂತು ಅಂತೇಳಿ ತಂದೆ ಕಣ್ಣಲ್ಲಿ ಆನಂದ ಬಾಷ್ಪ ಹರಿತಾವೆ. ಹಿಂಗಾಗಿ ಖುಷಿಯಾಗಿ ತಂದೆ ಏನ್ ಮಾಡ್ತಾನಂದ್ರ ಅಪ್ಪಗೊಂಡು ತನ್ನ ಎಲ್ಲಾ ಬಿಸ್ನೆಸ್ ದ ವ್ಯವಹಾರಗಳನ್ನ, ಟ್ರೆಜರಿ ಚಾವಿಯನ್ನ ಮಗನ ಕೈಯಲ್ಲಿ ಕೊಡ್ತಾನೆ. ಅಂದ್ರೆ ಮಗ ಪರಿಪೂರ್ಣ ಆದ ಅಂತ ಹೇಳಿ. ಹೀಗಾಗಿ ತಂದೆ ಕಠೋರತೆಯಿಂದ ಜವಾಬ್ದಾರಿಯನ್ನು ಬೆಳೆಸಲಿಕ್ಕೆ ಹೋದ. ತಾಯಿ ಪ್ರೀತಿಯಿಂದ ತನ್ನ ಪ್ರೀತಿಯನ್ನೂ ಕೂಡ ತೋರಿಸಿದಳು. ಆದ್ರ ಮಕ್ಕಳಿಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಮತ್ತು ಜವಾಬ್ದಾರಿಯನ್ನು ಯಾವಾಗ ಕೊಡ್ತೀವಿ ಅವಾಗ ನಮಗ ಹಣಕಾಸಿಂದಾಗ್ಲಿ ಜೀವನದಾಗ್ಲಿ ಅರಿವು ಬರ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಂಥ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಮಾಂತೇಶ್ ಬಡಿಗೇರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.